ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಾಫ್ಟ್ ಆದ ಚಪಾತಿ ಹೇಗೆ ಮಾಡೋದು ಅಂತ. ಬಟ್ಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 1 ಲೋಟ ನೀರು ಹಾಕಿ ಅದನ್ನು ಹೀಗೆ ಕಲಕ್ಬಿಟ್ಟು ಕರಗಿಸ್ತಾ ಇದ್ದೀನಿ. ನಂತರ 1 ಲೋಟ ನೀರಿಗೆ 2ರಿಂದ 2.25 ಲೋಟದಷ್ಟು ಗೋಧಿ ಹಿಟ್ಟು ಬೇಕಾಗತ್ತೆ. ಇದನ್ನು ಚೆನ್ನಾಗಿ ನಾದಿ ಕಲಿಸ್ಬೇಕಾಗತ್ತೆ. 1 ಸ್ಪೂನ್ ಆಯಿಲ್ ಹಾಕಿದ್ಮೇಲೆ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ಅಂದರೆ ತುಂಬ ತೆಳುನೂ ಇರಬಾರ್ದು, ಒಂದು ಮೀಡಿಯಮ್ ಸಾಫ್ಟಾಗಿರಬೇಕು. ಕಲಸೆಲ್ಲ ಆದಮೇಲೆ ಒಂದು ಬಾಕ್ಸಿಗೆ ಎಂತಕ್ಕಾದ್ರೂ ಒಂದು ಅರ್ಧ ಗಂಟೆ ರೆಸ್ಟಾಗಿ ಇಡಬೇಕು. ಅದು ಸ್ವಲ್ಪ ಹೊತ್ತು ನೆಂದ ಮೇಲೆ ತುಂಬ ಸಾಫ್ಟ್ ಆದಂಥ ಚಪಾತಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಈಗ ಕೆಲವ್ರು ಇಲ್ಲಿ ಗೋಧಿ ಹಿಟ್ಟು ತೊಗೊಳ್ತಾರೆ, ಕೆಲವ್ರು ಮೈದಾ ತೊಗೊಳ್ತಾರೆ. ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅಂದರೆ ಈಗ ಮಂಚೂರಿಗಳಿಗೆ, ಕಬಾಬ್ಗಳಿಗೆ ಹಾಕ್ಕೊಳ್ತಾರಲ್ಲ ಆ ಕಾರ್ನ್ಫ್ಲೋರು. ಜೋಳದ ಹಿಟ್ಟು ಮಾಡ್ತಾರಲ್ಲ ಆ ಹಿಟ್ಟಲ್ಲ ಇದು. ಕಾರ್ನ್ಫ್ಲೋರ್ ಅಂತ ಅಂದರೆ ಅದೇ ಮಂಚೂರಿಗೆ ಹಾಕ್ಕೊಳ್ಳೋಂಥದ್ದು. ಇದು ಗೋಧಿ ಹಿಟ್ಟು ತೊಗೊಳ್ಳೋದ್ರಿಂದ ಅದು ತರಿ ಇರುತ್ತೆ. ಆ ತರಿ ಇದ್ದಾಗ ಚಪಾತಿ ತುಂಬ ಗಟ್ಟಿ ಆಗಿಬಿಡುತ್ತೆ, ಮತ್ತು ತವ ಕೂಡ ಕಪ್ಪಾಗಿಬಿಡುತ್ತೆ. ಅದರಿಂದ ಗೋಧಿ ಹಿಟ್ಟು ಬದಲಾಗಿ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದು. ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಎಷ್ಟು ತೆಳು ಬೇಕಾದ್ರೂ ಲಟ್ಟಿಸ್ಕೊಳ್ಬೋದು. ಸಾಫ್ಟ್ ಆದಂಥ ಚಪಾತಿ ಸಿಕ್ಕತ್ತೆ. ನಾನು ಕೂಡ ಗೋಧಿ ಹಿಟ್ಟನ್ನೇ ಹಾಕ್ಕೊಳ್ತಿದ್ದೆ. ಗೋಧಿ ಹಿಟ್ಟು ಉಪಯೋಗಿಸೋದ್ರಿಂದ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಚಪಾತಿ, ರಫ್ ಇರುತ್ತೆ, ಅಗೆಯೋದಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಾರ್ನ್ಫ್ಲೋರ್ ಒಂದು ಸಾರಿ ನಾನು ಟ್ರೈ ಮಾಡಿದಾಗ ತುಂಬ ತೆಳುವಾಗಿ ಒತ್ಬೋದು, ಎಷ್ಟು ಅಗಲ ಬೇಕಾದ್ರೂ ಒತ್ಬೋದು. ತುಂಬ ಸಾಫ್ಟ್ ಆದಂತಹ ಚಪಾತಿ ಸಿಕ್ಕತ್ತೆ. ಹಾಗಾಗಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ನಾನು ಚಪಾತಿ ಒತ್ತೆ. ನೋಡಿ, ಇಷ್ಟು ತೆಳು ಇದ್ದರೆ ಸಾಕಾಗತ್ತೆ. ಮತ್ತು ನಾನು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚಿಕ್ಕ ಬಾಲ್ ಸೈಜಷ್ಟು ಉಂಡೆ ತೊಗೊಂಡ್ಬಿಟ್ಟು ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ಒಂದು 2ರಿಂದ 3 ಸಾರಿ ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಟ್ರಯಾಂಗಲ್ ರೀತಿ, ತ್ರಿಕೋನ ರೀತಿಯಲ್ಲಿ ಮರ್ಚಿಬಿಟ್ಟು ಮತ್ತು ಕಾರ್ನ್ಫ್ಲೋರನ್ನು ಕೆಳಗಡೆ ಡಸ್ಟಿಂಗ್ ಮಾಡಿಬಿಟ್ಟು ಒತ್ಕೊಳ್ಬೇಕು. ಮತ್ತು ಎಡ್ಜಸ್ಸಲ್ಲಿ ಎಲ್ಲೆಲ್ಲಿ ಈ ರೀತಿಯಾದ ಚೂಪಾಗಿರುತ್ತೆ ಅಲ್ಲೆಲ್ಲ ಲಟ್ಟಿಸ್ತಾ ಬಂದರೆ ನಮಗೆ ರೌಂಡ್ ಆದಂತಹ ಚಪಾತಿ ಸಿಕ್ಕತ್ತೆ. ಇದು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಎಷ್ಟು ತೆಳು ಬೇಕಾದ್ರೂ ಲಟ್ಟಿಸ್ಕೊಳ್ಬೋದು, ಎಷ್ಟು ಅಗಲವಾಗಿ ಬೇಕಾದ್ರೂ ಒತ್ಬೋದು. ದೊಡ್ಡ ಚಪಾತಿ ಮತ್ತು ಸಾಫ್ಟಾಗಿರುವಂತಹ ಚಪಾತಿ ನಮಗೆ ಸಿಕ್ಕತ್ತೆ. ಇದಾದಮೇಲೆ ಈ ರೀತಿ ಚಪಾತಿಗಳನ್ನು ಒತ್ಕೊಂಡ ನಂತರ ಇವಾಗ ತವಾನ ಬಿಸಿ ಇಟ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಈಗ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಬಿಸಿ ಆದಮೇಲೆ ಇನ್ನೊಂದು ಸೈಡಿ ತಿರುಗಿಸ್ಬೇಕು. ತಿರುಗಿಸಿದ ನಂತರ ಇದಕ್ಕೆ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸವರಬೇಕು. ಅದಾದಮೇಲೆ ಇನ್ನೊಂದು ಸರಿ ಹಾಕ್ಬಿಟ್ಟು ಮತ್ತೆ ಆಯಿಲ್ನ ಹಾಕಬೇಕು. ಜಾಸ್ತಿ ಆಯಿಲ್ ಕೂಡ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ರೀತಿಯಾಗಿ ನೋಡಿ, ನಮ್ಗೆ ಕೈಯಿಂದ ಮರ್ಚೋದೇ ಬೇಕಿಲ್ಲ, ಕೈಯಲ್ಲಿ ಇಟ್ಕೊಳ್ಳೋದೇ ಬೇಕಿಲ್ಲ. ಸ್ಪ್ಯಾಚುಲಾಯಿಂದನೇ ಕೂಡ ನೀಟಾಗಿ ತ್ರಿಕೋನ ರೀತಿಯಲ್ಲಿ ಹಾಗೆ ಮರ್ಚ್ಕೊಳ್ಬೋದು. ಆ ರೀತಿಯಾಗಿ ಸಾಫ್ಟ್ ಆದಂಥ ಚಪಾತಿ ಸಿಕ್ಕಿದೆ ನೋಡಿ. ಇನ್ನೊಂದು 2ನೇ ಚಪಾತಿ ಕೂಡ ಹಾಕಿದ್ದೀನಿ, ಅದು ಕೂಡ ಎಷ್ಟು ಚೆನ್ನಾಗಿ ಉಬ್ಬು ಬರ್ತದೆ. ಯಾವುದೇ ಆಗಲಿ ಉಬ್ಬು ಬಂದಾಗ ಅದು ತುಂಬ ಸಾಫ್ಟಾಗಿದೆ ಅಂತ ಆಗಲೇ ಗೊತ್ತಾಗುತ್ತೆ. ಅದನ್ನು ತಿಂದು ನೋಡಬೇಕು ಅನ್ನೋದೇ ಬೇಕಿಲ್ಲ. ಸಾಫ್ಟ್ ಆದಂಥ ಚಪಾತಿ ಇದೆ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಎಷ್ಟು ಸಾಫ್ಟ್ ಆದಂಥದ್ದು ಚಪಾತಿ ಸಿಕ್ಕಿದೆ ನೋಡಿ. ಹಾಗೇ ಮರ್ಚಿಬಿಡ್ಬೋದು, ಆ ರೀತಿಯಾಗಿದೆ ನೋಡಿ. 2 ಬೆರಳಲ್ಲಿ ತೆಗಿಬೋದು, ಅಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.